ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚುನಾವಣಾ ಫಲಿತಾಂಶದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಜಮೀರ್ ಅಹಮದ್ ಅವರ ಹೇಳಿಕೆ ಕುರಿತಂತೆ ಕೂಡ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದೆಲ್ಲದರ ನಡುವೆ ಸಿಪಿ ಯೋಗೇಶ್ವರ್ ಕೂಡ ಮಾತನಾಡಿರುವಂತದ್ದು ಸಾಕಷ್ಟು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರು ಆಗಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ರೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಬಾಲಕೃಷ್ಣ ಅವರು, ನೀವು ಗ್ರೌಂಡ್ ಪಿಚ್ ಅಲ್ಲಿ ಕೂಡ ನಿಮಗೆ ನಾಡಿಮಿಡಿತ ಗೊತ್ತಿರುವಂತದ್ದು, ನಿಜವಾದ ಫಲಿತಾಂಶ ಹೇಗಿರುತ್ತೆ, ಯಾವ ರೀತಿ ಬರುತ್ತೆ ಅನ್ಸುತ್ತೆ? ನಮ್ಗಿನ್ನ ಜಾಸ್ತಿ ನಾಡಿ ಮಿಡಿತ ಗೊತ್ತಿರ್ತಕ್ಕಂಥದ್ದು ಯೋಗೀಶ್ವರ್ ಅವರು ಹೇಳಿದರೆ ಸಮಬಲದ ಹೋರಾಟ ಇದೆ ಅಂತೇಳಿ. ಅವರು ನಾವೆಲ್ಲ ಹೋರಾಟ ಮಾಡಿರೋದು ದೈತ್ಯರ ಮೇಲೆ, ಒಬ್ಬ ಮಾಜಿ ಪ್ರಧಾನಿಗಳು, ಒಬ್ಬ ಕೇಂದ್ರ ಮಂತ್ರಿಗಳು, ಒಂದು ಜನಾಂಗದ ಪ್ರಭಾವಿ ನಾಯಕರುಗಳು, ಜೊತೆಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದ್ರ ಮೇಲೆ ಹೋರಾಟ ಮಾಡಿರ್ತಕ್ಕಂಥದ್ರಿಂದ ಅದು ಬಹುಶಃ 50-50 ಚಾನ್ಸಸ್ ಇದೆ ಅಂತಕ್ಕಂಥದನ್ನ ಯೋಗೀಶ್ವರ್ ಅವರು ಏನ್ ಹೇಳಿದ್ದಾರೆ ಅದನ್ನ ನಾನು ಅನುಮೋದನೆ ಮಾಡ್ತೀನಿ. ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಆ ಫಲಿತಾಂಶದ ಬಗ್ಗೆ? ವಾತಾವರಣ ಗೆಲ್ತಕ್ಕಂತ ವಾತಾವರಣ ಇತ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಆದಂತ ಅನಾಹುತ ಸ್ವಲ್ಪ ಯಾವ ರೀತಿ ಅದು ಜನಗಳ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಅದನ್ನ ಅಸೆಸ್ ಮಾಡಕ್ಕಾಗಲ್ಲ. ಜಮೀರ್ ಅಹಮದ್ ಅವರ ಹೇಳಿಕೆ ಪರಿಣಾಮ ಬೀರಿದೆ ಅನ್ಸುತ್ತಾ? ಜಮೀರ್ ಅಹಮದ್ ಅವರಿಂದ ನಮಗೆ ಒಳ್ಳೇದು ಕೂಡ ಆಗಿದೆ. ಕೆಲವು ಅವರ ಅಲ್ಪಸಂಖ್ಯಾತ ಮತಗಳು ಚೆದರೋಗ್ತಿದ್ದಂತ ಮತಗಳನ್ನ ಬಂದು ಕ್ರೋಢೀಕರಣ ಮಾಡಿ ಕಾಂಗ್ರೆಸ್ಗೆ ಹಾಕ್ಸ್ತಕ್ಕಂಥದ್ರಲ್ಲಿ ಸಫಲ ಆದ್ರು. ಆದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಅದು ಯಾವ ರೀತಿ ಪರಿಣಾಮ ಬೀರಿದೆ ಅಂತದನ್ನ ನಾವು ಈಗಲೇ ಅಸೆಸ್ ಮಾಡೋದಕ್ಕಾಗಲ್ಲ. ರಿಸಲ್ಟ್ ಬಂದ್ಮೇಲೆ ಅದ್ರ ಬಗ್ಗೆ ನಾವು ಹೇಳ್ಬೋದೇನೋ, ಈಗಲೇ ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯೋಗೇಶ್ವರ್ ಅವರು ಹೇಳಿದ್ದಾರೆ ಜಮೀರ್ ಅಹಮದ್ ಅವರ ಹೇಳಿಕೆ ಜೊತೆಗೆ ನಮ್ಮದೇ ಪಕ್ಷದ ಕೆಲವು ನಾಯಕರು ದೇವೇಗೌಡರ ವಿರುದ್ಧ ಮಾತಾಡಿರುವಂತದ್ದು ಕೂಡ ಒಂದಷ್ಟು ನಮಗೆ ಒಂದು ಬೇರೆ ತರ ಫಲಿತಾಂಶ, ಒಂದ್ ರೀತಿ ಬೇರೆ ತರ ಆಗಿದೆ ಅನ್ನುವಂತ ಮಾತಾಡಿದ್ದಾರೆ. ಬೇರೆಯವರು ಯಾರು ಮಾತಾಡಿಲ್ಲ ಅದನ್ನ. ಅವನು ಏನು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿಲ್ಲ, ಎಲ್ಲೋ ಕೂತ್ಕೊಂಡು ನಾಲ್ಕು ಸೋಷಿಯಲ್ ಮೀಡಿಯಾದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಬಟ್ ಅವನು ಮೊದಲಿಂದ ಆತ್ಮೀಯತೆ ಸಲಿಗೆ ಇತ್ತಲ್ಲ ಅವ್ರಿಗೆ ಆ ದಾಟಿಲೇ ಮಾತಾಡ್ಬಿಟ್ಟವನು ಅಷ್ಟೇನೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಕುಳ್ಳ ಅನ್ನೋ ಪದಾನೇ ಬಳಸಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರು ಯಾವಾಗ್ಲೂ ನಮ್ಮ ಜೊತೆಲಿದ್ದಾಗಲೇ ಕುಳ್ಳ ಅನ್ನೋರು, ಅವ್ನು ಕುಳ್ಳ ಎಲ್ಲ ಅವನು ಅನ್ನೋರು, ಅದೆಲ್ಲ ಇದ್ದಿದ್ದೆ. ಈಗ ಬೇರೆ ಬೇರೆ ಆದ್ಮೇಲೆ ಇದನ್ನ ಹೇಳ್ಬೋದು ಅವರು. ಬಟ್ ಯಾವಾಗಲೂ ಅವ್ರು ಕುಳ್ಳ ಅಂತಕ್ಕಂಥ ಪದ ಬಳಸ್ತಿದ್ರು ಅವಾಗ. ಸೊ ಈಗ ಒಂದು ಇಲ್ಲಿ ಕೊಚ್ಚೆ ಅನ್ನೋ ಪದವನ್ನ ಬಳಸಿದ್ದಾರೆ. ಯಾಕಂದ್ರೆ ನಮ್ ಜೊತೆ ಹಿಂದೆ ಇದ್ದವರೆಲ್ಲ ಕೊಚ್ಚೆ, ಅವ್ರ ಜೊತೆ ಈಗ ದೂರ ಇದ್ದೀನಿ, ಈಗ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಈಗ ನಾವು ಅವ್ರ ವಿರುದ್ಧವಾಗಿದ್ದೀವಿ, ನಾವು ಅವ್ರ ಹತ್ರ ಇದ್ದಾಗ ಪನ್ನೀರ್ ಆಗಿದ್ದೋ, ಈಗ ಕೊಚ್ಚೆ ಆಗಿದ್ದೀವಿ. ವಿಧಾನಸೌಧದಲ್ಲಿ ಯಾರ್ಯಾರು ನನಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣಕರ್ತರು ಅಂತಕ್ಕಂಥ ಮಾತನ್ನ ಅವರೇ ಹೇಳಿದ್ದಾರೆ. ಅದನ್ನ ನೀವು ಒಂದ್ಸರಿ ರಿವೀಲ್ ಮಾಡಿ ತೋರಿಸಿ, ಗೊತ್ತಾಗ್ತದೆ ನಮ್ಮ ಬಗ್ಗೆ ಆವಾಗ ಅವ್ರು ಏನ್ ಮಾತಾಡಿದ್ರು ಅಂತೇಳಿ. ಯಡಿಯೂರಪ್ಪನವರು ಅವ್ರ ಮೇಲೆ ಸದನದಲ್ಲಿ ಅವ್ರ ಮೇಲೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಯಾರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಮಧ್ಯಸ್ಥಿಕೆ ವಹಿಸಿದ್ರು ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅವತ್ತಿನ ಪರಿಸ್ಥಿತಿಗೆ ಅವ್ರ ಕೊಚ್ಚೆನೋ ಪನ್ನೀರೋ ಅಂತೇಳಿ ಅವ್ರನ್ನ ಕೇಳ್ಬೇಕು ನೀವು. ಮತ್ತೊಂದು, ಈಗ ಪಂಚರಂಗಡಿ ಗುಜರಿಯಿಂದ ದುಡಿದು ಇವರು ದೇವೇಗೌಡರ ಕುಟುಂಬಕ್ಕೆ ಖರೀದಿಸಕ್ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ, ಜಮೀರ್ ಹೇಳಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಏನಾದ್ರೂ ಕೆಲಸ ಮಾಡಿದ್ರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗಿರ್ಬೋದು ಅಥವಾ ಬೇರೆಯವ್ರಿಗಿರ್ಬೋದು, ಅವರು ಇವತ್ತು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತು ಪ್ರತಿ ಮನೆಗೂ ಅವರು ಕುರಾನ್ ಬುಕ್ ಕೊಡ್ತಕ್ಕಂಥದ್ದು, 1,000-2,000 ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದಾಗ ನೀವು ಮುಸಲ್ಮಾನರನ್ನ ನೀವು ಖರೀದಿ ಮಾಡಕ್ ಬಂದಿದ್ದೀರಲ್ಲ. ಮುಸಲ್ಮಾನರು ಏನು ಅಷ್ಟು ಕೀಳ? ನಾವು ಮನ್ಸು ಮಾಡಿದ್ರೆ ನಾವು ಎಲ್ಲ ಇಡೀ ಸಮಾಜ ₹1 ಕೊಟ್ಬಿಟ್ಟು ನಿಮ್ಮನ್ನ ನಾವು ಕೊಂಡ್ಕೋತೀವಿ ಅಂತಕ್ಕಂಥ ಮಾತನ್ನ ಅವ್ರು ಆಡ್ತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಕೆಲಸ ಮಾಡಿ ಓಟ್ ಕೇಳಿದ್ರೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅವರು ಎಲ್ಲ ಕಡೆ ಹೋಗಿ 2,000 ಕೊಡೋದು, ಕುರಾನ್ ಮೇಲೆ ಪ್ರಮಾಣ ಮಾಡಿಸೋದು, ಅವರು ಕೂತ್ಕೊಂಡು ನಮಾಜ್ ಮಾಡ್ತಕ್ಕಂಥ ಮ್ಯಾಟ್ ನ ಕೊಡ್ತಕ್ಕಂಥದ್ದನ್ನ ಮಾಡಿ ಅವ್ರು ಜನಗಳು ಬಂದಾಗ ನೋಡ್ರಿ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ಖರೀದಿ ಮಾಡ್ತಾರಂತೆ ಅಂತ ಹೇಳಿದಾಗ ಆ ಮಾತನಾಡಿದ್ದಾರೆ. ಅದ್ರಲ್ಲಿ ಏನ್ ಚುನಾವಣೆ ಇದು? ಬೇರೆ ಸಂದರ್ಭದಲ್ಲಿ ಮಾತನಾಡಿದ್ರೆ ನಾವು ಕೂಡ ಹೇಳ್ತಿದ್ದೋ. ಚುನಾವಣೆ ಸಂದರ್ಭದಲ್ಲಿ ಹಲವಾರು ಜನ ಹಲವಾರು ರೀತಿ ಮಾತಾಡ್ತಾರೆ. ಅದನ್ನ ಅಷ್ಟೊಂದು ದೊಡ್ಡ ವೈಭವೀಕರಣ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ದೇವೇಗೌಡರು ದೈತ್ಯ ಶಕ್ತಿ. ಸೊ ಎಲ್ಲೊಂದ್ ಕಡೆ ದೇವೇಗೌಡರ ಬಗ್ಗೆ ಮಾತನಾಡಿದ್ದಾಗಿರ್ಬೋದು, ಈಗಲೂ ಒಕ್ಕಲಿಗರು ಅಂತ ಒಪ್ಕೊಂಡಿರುವಂತದ್ದು ದೇವೇಗೌಡರನ್ನ ಅಷ್ಟೇ ಅನ್ನುವಂತ ಮಾತನ್ನ ಯೋಗೇಶ್ವರಲ್ಲಿ, ನಾನು ಕೂಡ ಒಕ್ಕಲಿಗ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ, ಆದ್ರೆ ಅಂತಿಮವಾಗಿ ದೇವೇಗೌಡರನ್ನ ಒಕ್ಕಲಿಗ ಸಮಾಜದ ಪ್ರಮುಖ ನಾಯಕ ಅನ್ನುವ ರೀತಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇರ್ಬೋದು, ಅವರು ಅದನ್ನ ನಾನು ಅಲ್ಗೆಳೆಯಲ್ಲ. ಆದ್ರೆ ನೋಡಿ, ಅದೇ ಅವ್ರಿಗಿರ್ತಕ್ಕಂಥ ಆ ಒಂದು ನಮ್ಮ ಮೇಲೆ ಸಣ್ಣ ಒಕ್ಕಲಿಗರ ನಾಯಕರ ಮೇಲೆ ಅವ್ರಿಗೆ ಅದನ್ನ ಉಪಯೋಗಿಸ್ಕೊಂಡು ನಮ್ಮಂತ ಸಣ್ಣ ನಾಯಕರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ಕೂಡ ನಮ್ಮ ಒಕ್ಕಲಿಗರು ನಮ್ಮನ್ನ ಅವರು ತಿರಸ್ಕಾರ ಮಾಡೋದಿಲ್ಲ. ನಾವು ಯಾವಾಗಲೂ ಕೂಡ ಒಕ್ಕಲಿಗರು ನನ್ನ ಹಿಂದೆ ಇರ್ತಾರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಮ್ಮಂತ ಸಣ್ಣ ಪುಟ್ಟ ಒಕ್ಕಲಿಗರನ್ನೆಲ್ಲ ಮೊದಲಿಂದನೂ ಕೂಡ ಹಲವಾರು ಉದಾಹರಣೆಗಳನ್ನ ಕೊಟ್ಟಲ್ಲ, ಅದನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರಿಂದ ಅವರು ಅದರಲ್ಲಿ ಏನು ನಾವೇನು ಅದನ್ನ ಬೇರೆ ರೀತಿನ ಅರ್ಥ ಬರತಕ್ಕಂಥ ರೀತಿಯಲ್ಲಿ ಮಾತಾಡೋದಲ್ಲ. ಅವರು
ಸರ್ವೋಚ್ಚ ನಾಯಕರು, ನಮ್ಮ ಕಮ್ಯುನಿಟಿಗೆ ದೇವೇಗೌಡರು ಸರ್ವೋಚ್ಚ ನಾಯಕರು. ಬಟ್ ಅದರಿಂದ ಒಕ್ಕಲಿಗರಿಗೇನು ಅನುಕೂಲ ಆಗಲಿಲ್ಲ, ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ. ಅದು ಕೊನೆಯದಾಗಿ ಸಿಪಿ ಯೋಗೇಶ್ವರ್ ಅವರ ಈ ಹೇಳಿಕೆ ಅನ್ನುವಂಥದ್ದು ಈ ಸಂದರ್ಭಕ್ಕೆ ಬೇಕಿತ್ತ ಅಥವಾ ಅಗತ್ಯ ಇತ್ತ? ಏನ್ ಸಿಪಿ ಯೋಗೇಶ್ವರ ಅವ್ರ ಮನಸ್ಸಲ್ಲಿ ಏನಾಯ್ತು, ಅವ್ನು ಏನ್ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೇಳೋಣ ಅಂತ ಗೊತ್ತಿಲ್ಲಪ್ಪ. ನೀವು ಅವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಕೇಳಬೇಕು. ಯಾವ ಮನಸ್ಥಿತಿ ಇಟ್ಕೊಂಡು ಮಾತಾಡವನೆ, ಯಾವ ಉದ್ದೇಶ ಇಟ್ಕೊಂಡು ಮಾತಾಡವನೆ ಅಂತ ಗೊತ್ತಿಲ್ಲ. ಬಟ್ ಲೋಕಲ್ ಚುನಾವಣೆ ಮಾಡಿ ಅನುಭವ ಇರೋದ್ರಿಂದ ಚನ್ನಪಟ್ಟಣದಲ್ಲಿ ಅವ್ನಿಗೆಲ್ಲ ವಿಚಾರ ಕೂಡ ಗೊತ್ತಿರ್ತದೆ. ಸೊ ಇದಿಷ್ಟು ಕೂಡ ಎಚ್ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಪುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.